ಪ್ರೈಸ್ ದಿ ಲಾರ್ಡ್. ಎಚ್ಚರಿಕೆಯಾಗಿರಿ. ಕಲ್ಲನ್ನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಇನ್ಯಾವುದಕ್ಕೂ ಬರುವುದಿಲ್ಲ ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಸೈತಾನನಾದ ಕಲ್ಲನ್ನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂಬುದಾಗಿ ಕಾಯುತ್ತಿದ್ದಾನೆ ಪ್ರಿಯರೇ. ಆದ್ದರಿಂದ ಬಲಿಷ್ಠರಾಗಿದ್ದರೂ ಸರ್ವಾಯುಧವನ್ನು ಧರಿಸಿಕೊಂಡವರಾಗಿ ಎಲ್ಲವನ್ನು ಕಾಯುವವರಾಗಿರಬೇಕು. ಅದಕ್ಕೆ ವಾಕ್ಯ ಬರೆಯಲ್ಪಟ್ಟಿದೆ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ, ಒಬ್ಬ ಬಲಿಷ್ಠನು ಸರ್ವಾಯುಧಗಳನ್ನು ಧರಿಸಿಕೊಂಡು ತನ್ನ ಮನೆಯನ್ನು ಕಾಪಾಡಿಕೊಂಡಿರುವಾಗ ಅವನ ವಸ್ತುಗಳು ಭದ್ರವಾಗಿಯೇ ಇರುವವು ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಹಾಗಾದ್ರೆ ಸರ್ವಾಯುಧಗಳು ಎಂಬುದಾಗಿ ನೋಡೋದಾದ್ರೆ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 14ರಿಂದ 17ನೇ ವಾಕ್ಯ ಓದೋದಾದ್ರೆ ಅದರಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಅದರಲ್ಲಿ ತುಂಬಾ ಮುಖ್ಯವಾದದ್ದು ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಂಡು, ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಹಾಕಿಕೊಂಡು ಮತ್ತು ಪವಿತ್ರಾತ್ಮನಿಂದ ಬರುವ ದೇವರ ವಾಕ್ಯದ ಕತ್ತಿಯನ್ನು ಹಿಡಿದುಕೊಂಡು ಸೈತಾನವನ್ನು ಎದುರಿಸಿರಿ ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಹಾಗಾದ್ರೆ ಸೈತಾನವನ್ನು ಎದುರಿಸಬೇಕಾದ್ರೆ ನಿಮಗೆ ನಂಬಿಕೆ ಬೇಕು, ರಕ್ಷಣೆ ಬೇಕು ಮತ್ತು ದೇವರ